ಹಾಯ್ ಗೆಳೆಯರೆ, ನನ್ನ ಹೆಸರು ಅನುಷಾ. ನನಗೆ ವಯಸ್ಸು 27. ನಾನು ಬೆಂಗಳೂರಿನಲ್ಲಿ ಇರೋದು. ನನಗೆ ಮದುವೆಯಾಗಿ ಗಂಡ ಕಿರಣ್ ಕೂಡ ಒಳ್ಳೆಯವರೇ. ನಮ್ಮ ಅತ್ತೆ ತೀರಿ ಹೋಗಿದ್ರು. ಆದ್ರೆ ಮಾವ ರಮೇಶ್ ಅಪ್ಪ ಮಾತ್ರ ನಮ್ಮ ಜೊತೆ ವಾಸವಾಗಿದ್ರು. ಅವರ ಜೊತೆಗೆ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಾನು ಇಂದು ನಿಮಗೆ ಹೇಳ್ತೀನಿ. ನಾನು ಮದುವೆಯಾದ ಹೊಸತರಲ್ಲಿ ಹೆಚ್ಚಾಗಿಯೇ ನನ್ನ ಗಂಡನ ಜೊತೆ ಟೈಮ್ ಕಳೀತಿದ್ದೆ. ಮದುವೆಯಾದ ಹುರುಪಿನಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಹೊರಗಡೆ ಕೆಲವೊಮ್ಮೆ ಊಟಕ್ಕೆ ಹೋಗ್ತಿದ್ವಿ. ಹೀಗೆ 1-2 ವರ್ಷಗಳು ಕಳೆದರೂ ಸಂತಾನ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ. ಇದಕ್ಕೆ ಅಪವಾದ ಎಂಬಂತೆ ನನ್ನ ಗಂಡ ಕಿರಣ್ ಕೂಡ ಅಂಗಡಿಯಿಂದ ಬಂದ ಕೂಡಲೇ ಸುಸ್ತುವ ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಬಿದ್ದುಕೊಳ್ಳುತ್ತಿದ್ದರು. ನನಗೆ ಅವರನ್ನ ಕಂಡು ಕೆಲವೊಮ್ಮೆ ಕೋಪಾನೂ ಬರ್ತಿತ್ತು. ಹೀಗೆ ಒಂದಿಷ್ಟು ದಿನ ಕಳೆದ ಮೇಲೆ ನನಗೆ ಜೀವನದ ಬಗ್ಗೆ ಬೇಜಾರಾಗೋಕೆ ಶುರು ಆಯ್ತು. ಈ ನಿರ್ಲಕ್ಷ್ಯದ ನಡುವೆ ಒಂದು ದಿನ ನಡೆದ ಘಟನೆಯಿಂದ ನನ್ನ ಜೀವನದಲ್ಲಿ ಎಲ್ಲವೂ ಬದಲಾಗಿಬಿಟ್ಟಿತ್ತು. ಒಂದು ದಿನ ಮಾವ ರಮೇಶ್ ಅಪ್ಪ ಜಾರಿ ಬಿದ್ದು ಮೂಳೆ ಮುರಿದುಕೊಂಡರು. ಅವರಿಗೆ ಎಲ್ಲವೂ ಕೂತಲ್ಲೇ ಆಗಬೇಕಾಗಿತ್ತು. ನಾನು ಕೂಡ ಏನೂ ಅಂದುಕೊಳ್ಳದೆ ಅವರ ಸೇವೆ ಮಾಡ್ತಿದ್ದೆ. ಎಂದಿನಂತೆ ಸಾಯಂಕಾಲ ಮಾವನಿಗೆ ಚಹಾ ಕೊಡಲು ಹೋದಾಗ ಅವರು ನನ್ನ ಕೈಯನ್ನ ಸವರಿಬಿಟ್ಟರು. ನನಗೆ ಮೈಯೆಲ್ಲ ಜುಮ್ ಎಂದಿತು. ನಾನು ಮತ್ತೆ ಅಡುಗೆ ಮನೆಗೆ ಹೊರಟಾಗ, ಬಾ ಇಲ್ಲಿ ಕೂತ್ಕೋ, ನನಗೆ ಒಬ್ಬನೇ ಕೂತು ಕೂತು ಬೋರ್ ಆಗ್ತಿದೆಯೇ ಎಂದು ಕರೆದರು. ಆಗ ನಾನು ಕೆಲಸ ಇದೆಯೇ ಎಂದಾಗ, ಪರವಾಗಿಲ್ಲ ಬಾಯ್ ಎಂದು ಅಲ್ಲೇ ಕೂರಿಸಿಕೊಂಡರು. ಕೂತಿದ್ದೇ ತಡ ಅವರು ಮಾತಾಡ್ತಾ ಒಂದು ತರ ಬೇರೆ ದೃಷ್ಟಿಯಿಂದ ನೋಡೋಕೆ ಶುರು ಮಾಡಿದರು. ಪ್ರತಿದಿನ ಈ ಘಟನೆ ನಡೀತಿತ್ತು. ಅಲ್ಲದೆ ರಾತ್ರಿ ಗಂಡ ಕಿರಣ್ ಬಂದು ಊಟ ಮಾಡಿ ಬಿದ್ದುಕೊಳ್ಳುತ್ತಿದ್ದರು. ಇದರಿಂದ ನನ್ನ ಮನಸ್ಸು ಕಾಲು ಮುರಿದ ಮಾವನ ಬಗ್ಗೆ ಚಿಂತಿಸೋಕೆ ಬೇರೆ ರೀತಿಯಲ್ಲಿ ಶುರು ಮಾಡಿತು. ಕೊನೆಗೆ ಒಂದು ದಿನ ಸಾಯಂಕಾಲ ನಾನು ಬಹಳ ಹೊತ್ತಿನಿಂದ ಒಂದು ಭಾವನಾತ್ಮಕ ವಿಡಿಯೋ ನೋಡುತ್ತಾ ಇರಬೇಕಾದರೆ ಮಾವ ಚಹಾ ತಗೊಂಡು ಬಾಯ್ ಎಂದು ಕೂಗಿದರು. ಬಹಳ ಹೊತ್ತು ಅದನ್ನು ನೋಡಿದ್ದರಿಂದ ನಾನು ಅದರ ಬಗ್ಗೆ ಚಿಂತಿಸುತ್ತಾ ಇದ್ದೆ. ಆದರೆ ಆ ದಿನ ಚಹಾ ಕೊಡೋಕೆ ಹೋದಾಗ ಅವರು ಕೈಸವರಿದ್ದೇ ತಡ ನನಗೆ ಏನೋ ಒಂದು ರೀತಿಯ ಸೆಳೆತ ಶುರುವಾಯಿತು. ಇನ್ನೇನು ಎಲ್ಲವೂ ಬೇರೆಯಾಗಬೇಕು ಎನ್ನುವಷ್ಟರಲ್ಲಿ ಮನೆಯ ಗೇಟ್ ಶಬ್ದವಾಯಿತು. ನಾನು ಕೂಡಲೇ ಹೊರಗೆ ಬಂದುಬಿಟ್ಟೆ. ಆದರೆ ಕೊನೆಗೂ ಮಾವ ತನಗೆ ಬೇಕಾಗಿದ್ದನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ಆ ದಿನದಿಂದ ಕಾಲು ಮುರಿದ ಮಾವನ ಬಗ್ಗೆ ನನಗೆ ಇದ್ದ ಅನುಕಂಪ ಹೋಗಿಬಿಟ್ಟಿತ್ತು. ಯಾಕಂದ್ರೆ ಅವರ ಮೇಲೆ ನನಗೆ ನಿಧಾನವಾಗಿ ಸೆಳೆತ ಶುರುವಾಗಿಬಿಟ್ಟಿತ್ತು. ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನಗೂ ಕೂಡ ಸರಿ ಎನಿಸಲು ಶುರುವಾಗಿತ್ತು. ಆದರೆ ಕೆಲವೊಮ್ಮೆ ನಾನು ನನ್ನ ಮುಂದಿನ ಜೀವನದ ಬಗ್ಗೆ ಚಿಂತಿಸುತ್ತಿದ್ದೆ. ಮುಂದೆ ಏನಾದರೂ ಆದರೆ ಏನು ಮಾಡೋದು ಎಂದೆಲ್ಲ ಯೋಚಿಸಿ ಸುಮ್ಮನಾಗುತ್ತಿದ್ದೆ. ಎಂದಿನಂತೆ ನಾನು ಚಹಾ ಕೊಡಲು ಹೋದಾಗ ಅಲ್ಲಿ ಬೇರೆ ಬೇರೆ ಘಟನೆ ನಡೆಯುತ್ತಲೇ ಇತ್ತು. ಕೊನೆಗೆ ಒಂದು ದಿನ ಅವರು, ಯಾಕಮ್ಮ, ಯಾಕೋ ಸಪ್ಪಗೆ ಇದ್ದೀಯಾ, ಎಲ್ಲವೂ ಸರಿಯಾಗಿದೆಯಾ ಎಂದು ಕೇಳಿದರು. ಅದರ ಹಿಂದಿನ ದಿನವೇ ನಾನು ನನ್ನ ಗಂಡ ಕಿರಣ್ ಜೊತೆ ಜಗಳವಾಡಿ ಬಿಟ್ಟಿದ್ದೆವು. ಹೀಗೆ ಕೆಲವೊಮ್ಮೆ ಜಗಳವಾಗುತ್ತಲೇ ಇತ್ತು. ಹೀಗಾಗಿ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಅವರು ಕೇಳಿದ ಪ್ರಶ್ನೆಗೆ ನಾನು ಹಾಗೇನಿಲ್ಲ ಎಂದು ಹೇಳಿದೆ. ಆಗ ಅವರು ನನಗೆಲ್ಲ ಗೊತ್ತು ಎಂದರು. ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದಾಗ, ನಿಮ್ಮ ಯಜಮಾನನಿಗೆ ಶಕ್ತಿ ಇಲ್ಲದಿರುವ ಬಗ್ಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಗ್ಗೆ ನನಗೆ ಮೊದಲಿನಿಂದಲೂ ಗೊತ್ತು. ಹಾಗಾಗಿ ನಿನಗೆ ಯಾವುದೇ ಕೊರತೆ ಆಗಬಾರದು ಎಂದು ನಾನು ನಿನಗೆ ಪರೋಕ್ಷವಾಗಿ ಎಲ್ಲವನ್ನೂ ಹೇಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅದು ನಿನಗೆ ಎಂದಿಗೂ ಅರ್ಥ ಆಗಿರಲಿಲ್ಲ. ಆ ದಿನ ಅರ್ಧಕ್ಕೆ ಬಿಟ್ಟ ಕೆಲಸ ನೆನಪಿದೆಯಾ ಎಂದರು. ನಾನು ಹೌದು ನೆನಪಿದೆಯೇ ಎಂದಾಗ, ಮತ್ತೇಕೆ ತಡ, ಕೆಲಸ ಪೂರ್ತಿ ಮಾಡಬೇಕು ಎಂದರು. ನಾನು ಅವರಿಗೆ ಏನೂ ಹೇಳದೆ ಸುಮ್ಮನಾದೆ. ಆ ಬಗ್ಗೆ 2 ದಿನ ಯೋಚಿಸಿದೆ. ಕೊನೆಗೆ ನಾನು ಮೇಲೆ ಹೋಗಿ ಎಲ್ಲಾ ಕೆಲಸವನ್ನೂ ಮಾಡಿದೆ. ಅವರ ಕಾಲು ಮುರಿದಿದ್ದರೂ ಆ ಹೊಸ ಅನುಭವಕ್ಕೆ ನಾನು ತಲೆಬಾಗಿದ್ದೆ. ಅವರು ಮಾಡಿದ್ದ ಆ ಕೆಲಸ ಅಮೋಘವಾಗಿತ್ತು. ಅವರಿಂದಲೇ ಕಳೆದುಕೊಂಡಿದ್ದ ನನ್ನ ಜೀವನದ ಸ್ಫೂರ್ತಿ ಮತ್ತೆ ಬಂತು. ಹೀಗೆ ನನಗೆ ಆ ಹೊಸ ದಾರಿಯಲ್ಲಿ ಸಹಾಯ ಮಾಡುತ್ತಿದ್ದ ಮಾವ ಇಂದು ನಮ್ಮ ಜೊತೆಗಿಲ್ಲ. ಎಂದಿನಂತೆ ನಾನು ಒಬ್ಬಂಟಿಯಾಗಿದ್ದೀನಿ ಎಂದು ಎನಿಸುತ್ತಿದೆ. ಆದರೆ ಗೆಳೆಯರೇ, ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಅಲ್ಲದೆ ಯಾವ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಯಾರೂ ಕೂಡ ಈ ಮೇಲಿನ ಕಥೆಯಂತೆ ಮಾಡಬಾರದು. ಎಲ್ಲರೂ ಅಷ್ಟೇ, ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನಿಜ ಜೀವನದಲ್ಲಿ ಇದೆಲ್ಲ ಸಾಧ್ಯವಿಲ್ಲ. ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು. ನಾವು ನ್ಯಾಯಯುತವಾಗಿ ಜೀವನ ನಡೆಸಬೇಕು.
ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಿ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ಮಾಡಬೇಕು. ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೇ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಮತ್ತು ಸದ್ಗುಣದ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೇ, ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.